ಹೇರ್ ಕೇರ್ ಮಾಡೋರಿಗೆ ಒಂದು ಗೋಲ್ಡನ್ ಟಿಪ್ನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಸ್ಕಿನ್ ಕೇರು ಎಲ್ಲ ಡ್ಯಾಮೇಜ್ ಆದಾಗೆ ಅನಿಸುತ್ತೆ, ಸೆಲ್ಫ್ ಕೇರ್ ಮಾಡಬೇಕು ಅಂತ ಅನ್ಸೋದು. ಈಗ ನನಗೂ ಕೂಡ ಹಾಗೆ ಆಗಿಬಿಟ್ಟಿದೆ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ ಎಲ್ಲ ಕೂಡ ಹಾಳು ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಸ್ಕಿನ್ ಕೇರ್ ಲೈಟಾಗಿ ಮಾಡಿಕೊಂಡು ಅದಾದಮೇಲೆ ಹೇರ್ ಕೇರ್ನ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ವಿಡಿಯೋ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಸಿಂಪಲಾಗಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೀರಮು, ಮಾಯಿಶ್ಚರೈಸರ್, ಲಿಪ್ ಬಾಮ್ ಹಾಕ್ಕೊಂಡು ನೈಟ್ ಟೈಮು ಇಷ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇವಾಗ ಕಪ್ಪು ಜೀರಿಗೆ ತೊಗೋತಾ ಇದ್ದೀನಿ. ಇದು ಹೇರ್ ಕೇರ್ಗೆ ಬೇಕಾಗದಂಥ ಟಿಪ್ಪು. ಸೊ 1 ಸ್ಪೂನ್ ಕಪ್ಪು ಜೀರಿಗೆ ಆ್ಯಂಡ್ ಈಕ್ವಲ್ ಪ್ರೊಪೋರ್ಷನೆಟಲ್ಲಿ ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ತೊಗೊಂಡು ಇದು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕಾದ್ಮೇಲೆ ನೀಟಾಗಿ ಇದನ್ನು ಒಂದು ಬೌಲ್ಗೆ ಸೋದಿಸ್ಕೊಂಡು ತಣ್ಣಗಾಗಕ್ಕೆ ಇಡಬೇಕು. ಈಗ ನಾನು ಡಿವೈಡ್ ಮಾಡಿಕೊಂಡು ಸ್ಕಾಲ್ಪ್ಗೆ ನೀಟಾಗಿ ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹೇರ್ ವಾಲ್ಯೂಮ್ ಎಲ್ಲ ಲಾಸ್ ಆಗಿದೆ ಆ್ಯಂಡ್ ಗ್ರೇ ಹೇರ್ಸ್ ಕೂಡ ಸ್ಟಾರ್ಟ್ ಆಗ್ತೈತೆ. ಹಾಗಾಗಿ ಇವಾಗ ಪ್ರಿಕಾಷನರಿ ಮೆಷರ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೀಟಾಗಿ ಹೇರ್ಸ್ನ ಡಿವೈಡ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ಈ ರೀತಿ ಮಸಾಜ್ ಮಾಡಿಕೊಂಡ್ರೆ ಸ್ಕಾಲ್ಪ್ಗೆಲ್ಲ ಒಂದು ಒಳ್ಳೆ ಮಸಾಜ್ ಸಿಗುತ್ತೆ. ಹಾಗಾಗಿ ಆಯಿಲ್ ಹೋಗಿ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಅಪ್ಲೈ ಮಾಡಾದ್ಮೇಲೆ ಚೆನ್ನಾಗಿ ಈ ರೀತಿ ಕೋಮ್ ಸಹಾಯದಿಂದ ಒಂಥರ ಮಸಾಜ್ ಥರ ಮಾಡಿಕೊಂಡು ಅದಾದಮೇಲೆ ಜಡೆ ಹಾಕೊಂಡ್ಬಿಡ್ತೀನಿ. ಇಷ್ಟು ಸಿಂಪಲಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ನಾನು ನಂಬ್ತೀನಿ. ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಇಯರ್ ಬಾಣಂತಂದಲ್ಲೂ ಇದನ್ನೇ ಫಾಲೋ ಮಾಡಿದ್ದೆ ಆ್ಯಂಡ್ ಅಗೇನ್ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ಅಂದರೆ ಗ್ರೇ ಹೇರ್ ಇದೆಯಲ್ಲ, ಹಾಗಾಗಿ ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ಈ ಟಿಪ್ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.